ಸಿಎಂ ಸಿದ್ದರಾಮಯ್ಯನವರಿಗೆ ಡವ ಶುರುವಾಗುಬಿಟ್ಟಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾಕಂತಂದ್ರೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ತೀರ್ಪನ್ನ ಪ್ರಕಟಿಸಲಿದ್ದಾರೆ. ಹಾಗಾಗಿನೇ ಈಗ ಸಿಎಂ ಸಿದ್ದರಾಮಯ್ಯನವರಿಗಂತೂ ಡವ ಶುರುವಾಗಿದೆ. ತೀರ್ಪು ಏನು ಬರುತ್ತೆ ಅಂತ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಶುರು ಡವ 40 ವರ್ಷದ ರಾಜಕೀಯ ಜೀವನದಲ್ಲಿ ಬಿಗ್ ಚಾಲೆಂಜಿಂಗ್ ಡೇ ಆಗಿದೆ. ಏನಾಗುತ್ತೋ ಏನೋ, ಸಿದ್ದುಗೆ ಟೆನ್ಷನ್ ನೋಡಿ. ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಅಕ್ರಮ ಕೇಸಿನ ವಿಚಾರ ಇಂದೇ ನಿರ್ಧಾರ ಆಗುತ್ತೆ. ಸಿದ್ದರಾಮಯ್ಯನವರ ಭವಿಷ್ಯ, ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ಗೆ ಅನುಮತಿಯ ವಿಚಾರ ಇದು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿರುವಂತಹ ರಾಜ್ಯಪಾಲರ ಪ್ರಕರಣ ಸಂಬಂಧ ಹೈಕೋರ್ಟ್ನಿಂದ ತೀರ್ಪು ಇವತ್ತು ಪ್ರಕಟ ಆಗುತ್ತೆ. ತೀರ್ಪನ್ನ ಪ್ರಕಟಿಸಲಿದೆ ಕರ್ನಾಟಕದ ಹೈಕೋರ್ಟ್. ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಏಕಸದಸ್ಯ ಪೀಠ ತೀರ್ಪನ್ನ ನೀಡಲಿದ್ದಾರೆ. ಇವತ್ತು ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾಗಿರುವಂತಹ ನಾಗಪ್ರಸನ್ನ ಅವರು. ಹೀಗಾಗಿನೇ ತೀವ್ರ ಕುತೂಹಲ ಕೆರಳಿಸಿದೆ ಹೈಕೋರ್ಟಿನ ತೀರ್ಪು. ಹೀಗಾಗಿನೇ ಇವತ್ತಿನ ತೀರ್ಪು ಏನಾಗುತ್ತೆ ಅನ್ನೋದೇ ಬಹಳ ಪ್ರಮುಖವಾಗಿಬಿಟ್ಟಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. 40 ವರ್ಷದ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರು ಅಂತಂದ್ರೆ ಮಾಸ್ ಲೀಡರ್, ಅಹಿಂದ ನಾಯಕನಾಗಿ ಗುರುತಿಸಿಕೊಂಡಿರೋರು, ಏನು ಕ್ಲೀನ್ ಇಮೇಜ್ ಇದೆ. ಆದ್ರೆ ಮೂಡಾ ಪ್ರಕರಣ ಒಂದು ರೀತಿಯಾಗಿ ಕೊರಳಿಗೆ ಉರುಳಾದಂತೆ ಕಾಣಿಸ್ತಾ ಇದೆ. ಆದ್ರೆ ಇವೆಲ್ಲದಕ್ಕೂ ಕೂಡ ತೆರೆ ಬೀಳಬೇಕು ಅಂತಂದ್ರೆ ಇವತ್ತಿನ ತೀರ್ಪು ಏನಾಗುತ್ತೆ ಅಂತ. ಹಾಗಾದ್ರೆ ಏನಿದು ಮೂಡಾ ಪ್ರಕರಣ, ಗಮನಿಸ್ತಾ ಹೋಗೋಣ. ಮೂಡಾ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ. ಮೈಸೂರಿನ ಮೂಡಾ ನಿವೇಶನದ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಎನ್ನುವಂತ ವಿಚಾರಣೆ ಈಗ ಬಹಳ ಪ್ರಮುಖವಾಗಿರುವಂತದ್ದು. ಏನು ಅಕ್ರಮ ಆಗಿದೆ ಅಂತ ಇದೆಯಲ್ಲ, ಇದು ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಅವಧಿಯಲ್ಲಿ ಆಗಿಲ್ಲ. ಆದ್ರೂ ಕೂಡ ಈಗ ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅಕ್ಷರಶಃ ಪ್ರಾಬ್ಲಮ್ ಎದುರಾಗಿದೆ. 50-50 ಅನುಪಾತದಡಿ ನಿವೇಶನ ಹಂಚಿಕೆ. ಈ ಒಂದು ಪ್ರಕರಣದಲ್ಲಿ 50-50 ಅನುಪಾತದ ಅಡಿಯಲ್ಲಿ ನಿವೇಶನ ಹಂಚಿಕೆಯಾಗಿದೆ ಎನ್ನುವಂತ ಆರೋಪ ಬಹಳ ಪ್ರಮುಖವಾಗಿದೆ. 50-50 ಅನುಪಾತದ ಅಡಿ ಹಂಚಿಕೆ ನಿಯಮ ಇಲ್ಲ. ಇನ್ನು ನಿಯಮಗಳನ್ನ ನೋಡೋದಾದ್ರೆ 50-50 ಅನುಪಾತದ ಅಡಿಯಲ್ಲಿ ನಿವೇಶನ ಹಂಚಿಕೆಯ ನಿಯಮವೇ ಇಲ್ಲ. ಆದ್ರೂ ಕೂಡ ಇಲ್ಲಿ 50-50 ಅನುಪಾತದ ಅಡಿಯಲ್ಲಿ ಹಂಚಿಕೆ ಆಗಿದೆ ಎನ್ನುವಂತ ಆರೋಪ ಕೇಳಿಬರ್ತಾ ಇದೆ. 5,000 ಕೋಟಿಯಷ್ಟು ಭಾರಿ ಅಕ್ರಮ ಆರೋಪ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಡಾ ನಿವೇಶನ ಹಂಚಿಕೆಯಲ್ಲಿ 5,000 ಕೋಟಿಯಷ್ಟು ಭಾರಿ ಅಕ್ರಮ ಆಗಿದೆ ಎನ್ನುವಂತ ಆರೋಪ ಕೇಳಿಸ್ತಾ ಇದೆ. ಇದೇ ಆರೋಪಕ್ಕೆ ಇವತ್ತು ತೆರೆ ಬೀಳುತ್ತೆ. ರೈತರನ್ನು ಒಪ್ಪಿಸಿ ಭೂಸ್ವಾಧೀನ ಮಾಡಬೇಕಾಗುತ್ತದೆ. ಇನ್ನು ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರನ್ನ ಒಪ್ಪಿಸಿ ಅಲ್ಲಿಂದ ಭೂಸ್ವಾಧೀನವನ್ನ ಪಡಿಬೇಕಾಗತ್ತೆ. ಆದ್ರೆ ಇಲ್ಲಿ 50-50 ಅನುಪಾತದ ಅಡಿಯಲ್ಲೇ ಹಂಚಿಕೆಯಾಗಿದೆ. ಒಂದಲ್ಲ ಎರಡಲ್ಲ, 5,000 ಕೋಟಿಯಷ್ಟು ಇಲ್ಲಿ ಅಕ್ರಮ ಆಗಿದೆ ಎನ್ನುವಂತ ಆರೋಪನೆ ಬಹಳ ಹೈಲೈಟ್ ಆಗುವಂತದ್ದು. ಹೀಗೆ ಮಾಡಿದ್ರೆ ರೈತರಿಗೆ ಪರಿಹಾರ ರೂಪದಲ್ಲಿ ಭೂಮಿ, ಇನ್ನು ರೈತರಿಂದ ಒಪ್ಪಿಸಿ ಭೂಸ್ವಾಧೀನ ಮಾಡಬೇಕಾಗತ್ತೆ. ಹೀಗೆ ಮಾಡಿದ್ರೆ ಮಾತ್ರ ರೈತರಿಗೆ ಪರಿಹಾರ ರೂಪದಲ್ಲಿ ಭೂಮಿ ಸಿಗುತ್ತೆ. ಸ್ವಾಧೀನ ಪಡಿಸಿಕೊಂಡ ಮೌಲ್ಯದಷ್ಟೇ ಹಣ ನೀಡಬೇಕು.
ಇನ್ನು ಸ್ವಾಧೀನ ಮಾಡಿಕೊಂಡಿರುವಂತ ಎಷ್ಟು ಹಂಚಿಕೆ ಆಗಿರುವಂತಹ ಏನು ಜಮೀನಿರುತ್ತಲ್ಲ ಅದರ ಮೌಲ್ಯದಷ್ಟೇ ಹಣವನ್ನ ನೀಡಬೇಕು. ಲೇಔಟ್ ನಿರ್ಮಾಣವಾದ್ರೆ 50% ನಿವೇಶನ ನೀಡಬೇಕು. ಎಲ್ಲಾದ್ರೂ ಆ ಒಂದು ಹಂಚಿಕೆ ಆಗಿರುವಂತಹ ನಿವೇಶನ ಏನಿದೆಯಲ್ಲ ಅಲ್ಲಿ ಲೇಔಟ್ ನಿರ್ಮಾಣವಾದ್ರೆ 50% ನಿವೇಶನವನ್ನ ನೀಡಬೇಕು. ಸ್ವಾಧೀನ ಪಡಿಸಿಕೊಂಡ ಮೌಲ್ಯದಷ್ಟೇ ಬೇರೆಡೆ ಭೂಮಿ ನೀಡಬೇಕು. ಇನ್ನು ಏನು ಸ್ವಾಧೀನ ಆಗುತ್ತಲ್ಲ ಭೂಮಿ ಅದರ ಮೌಲ್ಯದಷ್ಟೇ ಬೇರೆಡೆ ಪರ್ಯಾಯವಾಗಿ ಭೂಮಿಯನ್ನ ಕೊಡಬೇಕಾಗತ್ತೆ. ಆದ್ರೆ ಸಿಎಂ ವಿಚಾರದಲ್ಲಿ ನಿಯಮ ಪಾಲನೆಯಾಗಿಲ್ಲ. ಈಗ ಬಹಳ ಪ್ರಮುಖವಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮೂಡಾ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ. ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿಯಮಗಳನ್ನ ಪಾಲನೆ ಮಾಡಬೇಕಿತ್ತು ಇಲ್ಲೆಲ್ಲವೂ ಕೂಡ ಗಾಳಿಗೆ ತೂರಿದ್ದಾರೆ ಅನ್ನುವಂತ ಆರೋಪ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಬರ್ತಾ ಇದೆ. ಅದೇ ವಿಚಾರ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಸಂಕಷ್ಟವಾಗಿ ಪರಿಣಮಿಸಿರುವಂತದ್ದು. ಪ್ರಕರಣದಲ್ಲಿ ಭೂ ಮಾಲೀಕರಿಗೆ ಪರಿಹಾರ ನೀಡಿಲ್ಲ. ಈ ಒಂದು ಪ್ರಕರಣದಲ್ಲಿ ಭೂ ಮಾಲೀಕರಿಗೆ ಪರಿಹಾರವನ್ನ ನೀಡಿಲ್ಲ ಎನ್ನುವಂತ ಆರೋಪ ಕೇಳಿಬರ್ತಾ ಇದೆ. 50% ನಿವೇಶನಗಳನ್ನು ನೀಡಿಲ್ಲ. ಈ ರೀತಿಯಾಗಿ ಸಾಲು ಸಾಲು ಆರೋಪಗಳೀಗ ಕೇಳಿಬರ್ತಾ ಇದೆ. ಬೇರೆಡೆ ಭೂಮಿಯನ್ನು ನಿಗದಿಪಡಿಸಲಿಲ್ಲ. ಪರ್ಯಾಯವಾಗಿ ಭೂಮಿಯನ್ನ ಕೊಡಬೇಕು. ಲೇಔಟ್ ಆದ್ರೆ ಅದನ್ನ ನಿವೇಶನವನ್ನ ಕೊಡಬೇಕು 50%. ಆದ್ರೆ ಇಲ್ಲಿ ಯಾವುದೇ ನಿಯಮಗಳನ್ನ ಕೂಡ ಪಾಲನೆ ಮಾಡಿಲ್ಲ. ಅರ್ಜಿ ಹಿರಿತನ ಪರಿಗಣಿಸದೆ ಅಕ್ರಮವಾಗಿ ಸೈಟ್ ಹಂಚಿಕೆ. ಈ ಒಂದು ಪ್ರಕರಣದಲ್ಲಿ ಈಗ ಅರ್ಜಿಯ ಹಿರಿತನವನ್ನ ಪರಿಗಣಿಸದೆ ಅಕ್ರಮವಾಗಿ ಸೈಟ್ ಹಂಚಿಕೆಯಾಗಿದೆ. ಮೂಡಾ ನಿವೇಶನ ಹಂಚಿಕೆಯಲ್ಲಿ ಭಾರಿ ಅಕ್ರಮ ಆಗಿದೆ ಎನ್ನುವಂತ ವಿಚಾರ ಇಲ್ಲಿ. ಈ ರೀತಿಯಾಗಿ ನಿಯಮಗಳನ್ನ ಮೂಡಾ ವಿಚಾರದಲ್ಲಿ ಸೈಟ್ ಹಂಚಿಕೆಯಲ್ಲಿ ಪಾಲನೆ ಮಾಡಿಲ್ಲ. ಎಲ್ಲವನ್ನ ಕೂಡ ಗಾಳಿಗೆ ತೂರಿಸಲಾಗಿದೆ. ಈಗ ಇದೇ ಮೂಡಾದ ಸೈಟ್ ಹಂಚಿಕೆಯ ವಿವಾದನೆ ಈ ಆರೋಪಗಳೇ ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಸಂಕಷ್ಟವಾಗಿ ಪರಿಣಮಿಸಿದೆ. ಹಾಗಾಗಿನೇ ಇವತ್ತು ಕರ್ನಾಟಕ ಹೈಕೋರ್ಟ್ ನಿಂದ ತೀರ್ಪು ಬರುತ್ತೆ. ಏನಾಗುತ್ತೆ? ಸಿಎಂ ಸಿದ್ದರಾಮಯ್ಯನವರ ಪರ ಬರುತ್ತಾ ವಿರುದ್ಧ ಬರುತ್ತಾ? ಇವೆಲ್ಲದಕ್ಕೂ ಕೂಡ ತೆರೆ ಬೀಳಬೇಕು ಅಂತಂದ್ರೆ ಹೈಕೋರ್ಟ್ ನಿಂದ ಯಾವ ನಡೆ ಇರುತ್ತೆ? ಹಾಗಾಗಿನೇ ಇವತ್ತಿನ ತೀರ್ಪು ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳ ಪ್ರಮುಖವಾಗಿದೆ.